ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮದು ಕಾರ್ ಇದೆಯಲ್ಲ ಕಿಯಾ ಸೊನೆಟು 2021 ಜೂನ್ ಮಾಡಲು. ಈ 2026 ಜೂನ್ ಬಂದರೆ 5 ಇಯರ್ಸ್ ಆಗುತ್ತೆ. ಸೊ ಅದನ್ನು ಕಾರ್ಸ್ 24 ಮತ್ತು ಸ್ಪಿನ್ನಿ ಅಲ್ಲಿ ವ್ಯಾಲ್ಯೂಯೇಷನ್ಗೆ ಬುಕ್ ಮಾಡಿದ್ದೀನಿ. ಸೊ ಇದು ಜಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ನಿಮಗೆ ಯಾರು ಎಷ್ಟು ಕೋಟ್ ಮಾಡ್ತಾರೆ ಮತ್ತು ಯಾರು ಯಾವ ಥರ ಪ್ರೈಸಿಂಗ್ ಮಾಡ್ತಾರೆ, ಯಾವ ಥರ ಚೆಕ್ ಮಾಡ್ತಾರೆ ಕಾರ್ನ ಬಿಫೋರ್ ಕೋಟಿಂಗ್ ದ ಪ್ರೈಸ್ ಅಂತ ಎಲ್ಲ ಪೂರ್ತಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ನೋಡಿ. ಸೊ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಇನ್ನೂ ಬರ್ತಾ ಹೋಗುತ್ತೆ. ಸೊ ನಾಳೆನೂ ಅಷ್ಟೇ ಇನ್ನೂ ಒಂದು ಒಳ್ಳೆಯ ಕಂಟೆಂಟ್ ಬರುತ್ತೆ ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ಇವಾಗ ಯಾರು ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸು ವಿಂಕ್ಲರ್ ಸೆಟಪ್ದು ಬಗ್ಗೆ ವಿಡಿಯೋ ನೋಡಿದ್ದೀರಾ, ಸೊ ಅವ್ರಿಗೇನು ಕನ್ಫ್ಯೂಷನ್ ಇದೆ ಅದು ಇನ್ನೊಂದು ವೀಡಿಯೋ ಮಾಡ್ತೀನಿ. ನಾನೀಗ ಕರೆಂಟ್ಲಿ ಬೆಂಗಳೂರಲ್ಲಿದ್ದೀನಿ. ಸೊ ಊರಿಗೆ ಹೋಗೋಕ್ಕಾಗಿಲ್ಲ. ಊರಿಗೆ ಹೋಗಿ ಅದ್ರ ಬಗ್ಗೆನೂ ಒಂದು ಕರೆಕ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದರಲ್ಲೇ ಅರ್ಧ ಬರ್ಧ ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ದೀರಾ. ಬಟ್ ಓಕೆ, ನಾನು ಅದನ್ನು ನೀವು ಏನೇನು ಕ್ವಶನ್ ಕೇಳಿದರೆ ಅದೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಯಾಕೆಂದರೆ ನಾನು ಅದು ವೀಡಿಯೋ ಮಾಡಿದ್ದು ನನ್ನ ಮೊಬೈಲಲ್ಲಿ ಈ ಥರ ಇಟ್ಕೊಂಡು ಮಾಡಿದೆ. ಸೊ ತೋರ್ಸೋಕ್ಕೆ ಯಾರೂ ಇರಲಿಲ್ಲ, ಕ್ಯಾಮ್ರಾ ಹಿಡಿಯೋದಕ್ಕೆ ಯಾರೂ ಇರಲಿಲ್ಲ, ಮತ್ತು ಮೈಕ್ಸ್ ಯಾವುದೂ ಇಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ಮಾಡೋದಕ್ಕೆ. ಸೊ ಅದಕ್ಕೆ ಆ ಥರ ಸ್ವಲ್ಪ ವೇರಿಯೇಷನ್ಸ್ ಇದೆ ಕ್ಯಾಮ್ರಾ ಆ್ಯಂಗಲ್ಸ್ ಮತ್ತು ಇನ್ಫಾರ್ಮೇಷನಲ್ಲಿ. ಸೊ ಅದು ನಿಮಗೆ ಕಂಪ್ಲೀಟ್ ತೋರಿಸ್ತೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ಏನಂದರೆ ನಿಮಗೆ ಕಾರ್ಸ್ 24 ಅವರು ಯಾವ ಥರ ಟೆಸ್ಟ್ ಮಾಡ್ತಾರೆ, ಸ್ಪಿನ್ನಿ ಅವರು ಯಾವ ಥರ ಟೆಸ್ಟ್ ಮಾಡ್ತಾರೆ, ಸೊ ಅವ್ರು ಎಷ್ಟು ಕೋಟ್ ಮಾಡ್ತಾರೆ, ಮತ್ತು ಫೋನಲ್ಲಿ ಏನಾದ್ರು ನೆಗೋಷಿಯೇಷನ್ ಮಾಡ್ತಾರೆ ಗಾಡಿ ಚೆಕ್ ಮಾಡ್ಕೊಂಡು ಹೋದ್ಮೇಲೆ. ಸೊ ಯಾಕೆಂದರೆ ಈ ಕಾರ್ಸ್ 24ದು ಸ್ವಲ್ಪ ಜಾಸ್ತಿ ಇದೆ ಕೊಟೇಷನ್ನು. ಅಂದರೆ ಜಸ್ಟ್ ನಮ್ಮ ಕಾರ್ ಡೀಟೇಲ್ಸ್ ಹಾಕಿದ್ಮೇಲೆ ಪ್ರೈಸ್ ಎಷ್ಟು ಬರುತ್ತಲ್ಲ, ಬೇಸಿಕ್ ಇಷ್ಟರಿಂದ ಇಷ್ಟು ಬರ್ಬೋದು ಅಂತ ತೋರಿಸುತ್ತಲ್ಲ, ಅದು ಸ್ಪಿನ್ನಿ ಅವ್ರದ್ದು ಕಡಿಮೆ ಇದೆ, ಕಾರ್ಸ್ 24 ಜಾಸ್ತಿ ಇದೆ. ಸೊ ಅದನ್ನು ಚೆಕ್ ಮಾಡಿದ ಮೇಲೆ ಎಷ್ಟು ಬರುತ್ತೆ ಪ್ರೈಸು, ಎಕ್ಸಾಕ್ಟ್ ಎಷ್ಟು ಹೇಳ್ತಾರೆ ಅಷ್ಟೇ ನಾನು ನಿಮ್ಗೆ ಹೇಳ್ತೀನಿ. ಯಾವುದೇ ಮುಚ್ಚುಮರೆ ಮಾಡೋದಿಲ್ಲ. ದಯವಿಟ್ಟು ಕೊನೆವರೆಗೂ ನೋಡಿ ವಿಡಿಯೋ, ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಅದನ್ನು ಮಾತ್ರ ಮರಿಬೇಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ಮತ್ತು ಒಂದು ಲೈಕು ಮತ್ತು ಒಂದು ಶೇರು ಸೊ ನಮಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ನ ಶೂಟ್ ಮಾಡೋದಕ್ಕೆ ಮತ್ತು ನಿಮಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಮಗೊಂದು ಸ್ಫೂರ್ತಿ ಸಿಕ್ತಂಗೆ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ OBD ಪೋರ್ಟಿಗೆ ಒಂದು ಡಿವೈಸ್ ಕನೆಕ್ಟ್ ಮಾಡಿ ವೈರಿಂಗ್ ಚೆಕ್ ಮಾಡ್ತಿದ್ದಾರೆ. ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಮೊಬೈಲಿಗೆ. ಸರ್ವರ್ ಫುಲ್ ಆ್ಯಪಿಗೆ ಅಪ್ಲೋಡ್ ಆಗುತ್ತೆ. ಏನು ವೈರಿಂಗ್ ಡ್ಯಾಮೇಜ್ ಇರುತ್ತೆ. ಫುಲ್ಲು ಆ್ಯಪ್ಗೆ ಅವ್ರ ಅಪ್ಲಿಕೇಶನ್ಗೆ ಫುಲ್ಲು ಅಪ್ಲೋಡ್ ಆಗುತ್ತೆ. ವೈರಿಂಗ್ ಡ್ಯಾಮೇಜ್ ಏನಿದ್ರು ಏನೇ ಪ್ರಾಬ್ಲಮ್ ಇದ್ದು ಅವರಿಗೆ ಅಪ್ಲೋಡ್ ಆಗುತ್ತೆ. ಎಲ್ಲ ಆಕ್ಸಲರೇಟರ್ ಕೊಟ್ಟು ಸೊ ಆಯಿಲ್ ಮತ್ತು ಸ್ಮೋಕ್ ಏನಾದ್ರು ಬರುತ್ತೆ ಎಲ್ಲ ಟೆಸ್ಟ್ ಮಾಡ್ತಿದ್ದಾರೆ. ಸೊ ಒಳಗಡೆ AC ಕೂಡ ಚೆಕ್ ಮಾಡ್ತಾರೆ, AC ಎಲ್ಲ ವರ್ಕ್ ಆಗ್ತಿದೆ ಅಂತ. ಆಮೇಲೆ ವೈರಿಂಗ್ ಕೂಡ ಚೆಕ್ ಆಯಿತು. ಸೊ ನೆಕ್ಸ್ಟು ಮಾಡ್ತಾರೆ ಪೇಂಟ್ ಏನೋ ಚೆಕ್ ಮಾಡ್ತಾರೆ ಅನ್ಸುತ್ತೆ. ನೋಡೋಣ, ಅದನ್ನು ತೋರಿಸ್ತೀನಿ. ಇದೇನು ಡಿವೈಸ್ ಸರ್ ಇದು? ಇದು AC ಕೂಲಿಂಗು. AC ಕೂಲಿಂಗ್ ಚೆಕ್ ಮಾಡಿ. ಓಕೆ, ಎಷ್ಟಂತ ನೋಡ್ತಿರ್ಬೋದು AC ಕೂಲಿಂಗ್ನ ಚೆಕ್ ಮಾಡ್ತಿದ್ದಾರೆ ಅವರು. ಸೊ AC ಕೂಲಿಂಗ್ ಚೆಕ್ ಮಾಡೋದಕ್ಕೂ ಒಂದು ಡಿವೈಸ್ ಇದೆ. ವಿಂಡೋಸು, ಲಾಕ್ಸು ಇರುತ್ತಾ ಇಳಿಯುತ್ತಾ ಮತ್ತು ಆಟೋ ಲಾಕಿಂಗು ಪ್ರತಿಯೊಂದು ಚೆಕ್ ಮಾಡ್ತಿದ್ದಾರೆ. ಇಂಜಿನ್ ವೈರಿಂಗ್ ಅಥವಾ ಬೇರೆ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದಾರೆ. ತರ್ಬೋದು. ಸೊ ಇದು ಪೇಂಟ್ ಚೆಕ್ ಮಾಡೋ ಡಿವೈಸು. ಸೊ ಅಲ್ಲಿಟ್ಟು ಅವ್ರೇನು ಚೆಕ್ ಮಾಡ್ತಾರೆ ಅದು ಪೇಂಟು ತೋರಿಸುತ್ತೆ, ಪೇಂಟ್ ಕ್ವಾಲಿಟಿ ಎಷ್ಟಿದೆ ಏನು ಅಂತ. ಎಲ್ಲ ಸೈಡು ಫ್ರಂಟು ಬ್ಯಾಕ್ ಕಡೆಯಿಂದ ಪ್ರತಿ ಆ್ಯಂಗಲಲ್ಲೂ ಸೊ ಫೋಟೋಸ್ ತೊಗೊತಿದ್ದಾರೆ. ಸೊ ಅದು ಅವ್ರದ್ದು ಅಪ್ಲಿಕೇಶನ್ ಇದೆಯಂತೆ. ಸೊ ಆ ಅಪ್ಲಿಕೇಶನ್ಗೆ ಅಪ್ಲೋಡ್ ಆಗುತ್ತೆ. ಸೊ ಆಮೇಲೆ ಅವರು ಏನಾದರೂ ನೆಗೋಷಿಯೇಷನ್ಸ್ ಇದ್ದರೆ ಕಾರ್ಸ್ 24 ಅವರು ಫೋನ್ ಮಾಡಿಬಿಟ್ಟು ನಮಗೆ ನೆಗೋಷಿಯೇಷನ್ಸ್ ಮಾಡ್ತಾರೆ, ಎಷ್ಟು ಪ್ರೈಸು ಅಂತಲೂ ಹೇಳ್ತಾರೆ. ಪೇಂಟ್ ಚೆಕಿಂಗ್ ಮಾಡ್ತಿದ್ದಾರೆ. ಇದು ಟೈರ್ಸ್ ಹೆಲ್ತ್ನ ಚೆಕ್ ಮಾಡೋ ಮಷೀನು. ಏನು
ಪೇಂಟ್ ಚೆಕ್ ಮಾಡ್ತಿದ್ರಲ್ಲ ಆ ಡಿವೈಸು, ಸೊ ಆ ಡಿವೈಸಲ್ಲಿ ಯಾವ ಥರ ಚೆಕ್ ಆಗುತ್ತೆ ಅಂದರೆ, ಸೊ ಕಂಪನಿಯಿಂದ ಬಂದಿದ್ದು 100 ತೋರಿಸೋದಂತೆ ವ್ಯಾಲ್ಯೂ. ಸೊ 100 ತೋರಿಸಿದ್ರೆ ಒರಿಜಿನಲ್ ಪೇಂಟ್ ಅಂತ, ಸೊ ಅದು ಕಡಿಮೆ ಅಥವಾ ಜಾಸ್ತಿ ತೋರಿಸಿದ್ರೆ ಅದು ರೀಪೇಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಯಾಕೆಂದರೆ ಕಂಪ್ನಿಯಿಂದ ಡೈರೆಕ್ಟ್ ಪೇಂಟಾಗಿ ಬರುತ್ತೆ, ಸೊ ಹಾಗಾಗಿ 100 ತೋರಿಸುತ್ತೆ ವ್ಯಾಲ್ಯೂ. ಸೊ ಮತ್ತೆ ರೀಪೇಂಟ್ ಆದರೆ ಏನು ಮಾಡ್ತಾರೆ, ಫಸ್ಟು ವೈಟ್ ಹೊಡೆದ್ಬಿಟ್ಟು ಆಮೇಲೆ ವೈಟ್ ಪ್ರೈಮರ್ ಥರ ಹೊಡೆದ್ಬಿಟ್ಟು ಬೇರೆ ಏನಾದ್ರು ಯಾವ್ದಾರು ಪಾರ್ಟ್ಸಿಗೆ ರಿಪ್ಲೇಸ್ಮೆಂಟ್ ಇದ್ದರೆ, ಸೊ ಆಮೇಲೆ ಬೇರೆ ಆ ಗಾಡಿ ಕಲರ್ ಯಾವುದಿರುತ್ತೆ ಅದನ್ನು ಹೊಡಿತಾರೆ. ಸೊ ಆವಾಗ ಡಬಲ್ ಬರುತ್ತೆ, ಇಲ್ಲ ಕಡಿಮೆ ಬರುತ್ತೆ. ಸೊ ಆವಾಗ ಗೊತ್ತಾಗುತ್ತೆ ಇದು ಈ ಪಾರ್ಟು ಮತ್ತು ರೀಪ್ಲೇಸ್ ಆಗಿದೆ, ರೀಪೇಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಗ್ಲಾಸ್ ಏನಾದರೂ ರಿಪ್ಲೇಸ್ ಆಗಿದೆ ಅಂತ ಬರೀ ಈ ಮಾರ್ಕಿಂಗಲ್ಲೇ ಕಂಡುಹಿಡಿದ್ಬಿಡ್ತಾರೆ. ಸೊ ಈ CB ಅಂತಿದೆಯಲ್ಲ, ಇದು C ಅಂದರೆ 2020 ಮಾಡಲು, 2020 ಸಾರಿ. ಸೊ B ಅಂದರೆ 21. ಸೊ ಆ ಥರ ಇದೆ ರೀಡಿಂಗ್ಸು. ಸೊ ಆ ಥರದಲ್ಲಿ ಕಂಡಿದ್ದಾರೆ ಅವರು. ಅದನ್ನ ಕನ್ವರ್ಟ್ ಮಾಡಿ ಚೇಂಜ್ ಮಾಡಿಕೊಡ್ತಾರೆ. ಓಕೆ. ಸೊ ಇವಾಗ ಕಾರ್ ಟೆಸ್ಟ್ ಡ್ರೈವ್ ಮಾಡ್ತಿದ್ದಾರೆ. ಸೊ ಬೇರೆ ಟೆಸ್ಟಿಂಗ್ ಎಲ್ಲ ಮುಗೀತು, ಟೈರು, ಪೈಂಟು, ಇಂಜಿನ್ನು, ವೈರಿಂಗ್ಸು ಬೇರೆ ಎಲ್ಲ ಟೆಸ್ಟ್ ಮುಗೀತು. ಸೊ ಇವಾಗ ಟೆಸ್ಟ್ ಡ್ರೈವ್ ಮಾಡ್ತಿದ್ದಾರೆ. ಸೊ ಟೆಸ್ಟ್ ಡ್ರೈವ್ ಮಾಡಿದ್ರೆ ಸೊ ಆಮೇಲೆ ರಿಪೋರ್ಟ್ನ ಆ್ಯಪಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಆಲ್ಮೋಸ್ಟು ಎಲ್ಲದೂ. ಸೊ ಆಮೇಲೆ ಮತ್ತು Cars24ಇಂದ ನಮಗೆ ಕಾಲ್ ಬರುತ್ತೆ ಏನು ಪ್ರೈಸ್ ಕೊಡ್ತಾರೆ ಅಂತ. ಸೊ ಆಮೇಲೆ ನಿಮಗೆ ತಿಳಿಸ್ತೀನಿ ಎಷ್ಟು ಪ್ರೈಸ್ ಕೊಟ್ಟಿದ್ದಾರೆ ಏನಾಯಿತು ಅಂತ. ಸೊ ಫೈನಲಿ ಇನ್ಸ್ಪೆಕ್ಷನ್ ಎಲ್ಲ ಮುಗೀತು, ಅವ್ರು ಹೋದರು. ಸೊ ಇವ್ರದ್ದು Cars24 ಅವ್ರದ್ದು 2 ಟೈಪ್ಸ್ ಏನೋ ಪ್ರೊಸೆಸ್ ಇದೆ ಅಂತ ಹೇಳಿದ್ರು. ಸೊ ಒಂದು ಆನ್ಲೈನ್ ಆಕ್ಷನ್ನು. ಸೊ ಅವರು ನಮ್ಮ ಗಾಡಿನ ಆನ್ಲೈನ್ ಆಕ್ಷನ್ಗೆ ಹಾಕ್ತಾರೆ. ಸೊ ಅವ್ರ ಹತ್ರ 10,000 to 12,000 13,000-15,000 ಬೈಯರ್ಸ್ ಇರ್ತಾರೆ, ವಿತ್ GST ರಿಜಿಸ್ಟ್ರೇಷನ್ ಎಲ್ಲ ಆಗಿರಬೇಕಂತೆ ಆನ್ಲೈನ್ ಬೈಯರ್ಸು. ಇಷ್ಟು ಮಿನಿಮಮ್ ಪ್ರೈಸಿಂದ ಸ್ಟಾರ್ಟ್ ಅಂತ ಅವರಿಗೆ ಫಸ್ಟ್ ರಿಪೋರ್ಟ್ ಕೊಟ್ಟಿರ್ತಾರಂತೆ ಆಕ್ಷನ್ಗೆ. ಸೊ ಅದ್ರ ಮೇಲೆ ಆಕ್ಷನ್ನು ಅದು ಎಷ್ಟು ಹೋಗುತ್ತೆ ಅಷ್ಟು. ಅದರಲ್ಲಿ ಮತ್ತೆ ಅವರು ಕಾಲ್ ಸೆಂಟ್ರಲ್ಲಿ ಕಮಿಷನ್ ಇಷ್ಟಕ್ಕೆ ಬಂದರೆ ಕ್ಲೋಸ್ ಮಾಡಿ ಅಂತೇಳಿ ಅದರಲ್ಲಿ ಮತ್ತೆ ಮಾರ್ಜಿನ್ ಇಟ್ಕೊಂಡು Cars24 ಕ್ಲೋಸ್ ಮಾಡ್ತಾರೆ. ಸೊ ಇನ್ನೊಂದು 499 ಪೇ ಮಾಡೋದು. ಈಗೇನು ನಾವು ರಿಪೋರ್ಟು ಇದಕ್ಕೆ ಅಪ್ಲೋಡ್ ಮಾಡಿದ್ರು Cars24 ಅಪ್ಲಿಕೇಶನ್ಗೆ. ಸೊ ಆ ರಿಪೋರ್ಟ್ಗೆ ನಾವು 499 ಪೇ ಮಾಡಬೇಕು. ಆ ರಿಪೋರ್ಟ್ ಕೊಟ್ಟು ಅದು ಏನು ಪ್ರೈಸ್ ಇದೆ, ಸೊ ಆ ಆನ್ಲೈನ್ ಆಕ್ಷನ್ ಪ್ರೈಸು, ಆ ಪ್ರೈಸು ನಮಗೆ ಸಿಗುತ್ತೆ. ಸೊ ಇನ್ನೊಂದು ನಾರ್ಮಲ್ ನೆಗೋಷಿಯೇಷನ್ ಅಂದರೆ Cars24ಇಂದ ಕಾಲ್ ಮಾಡ್ತಾರೆ, ನಮ್ಮ ಪ್ರೈಸ್ ನಾವು ಹೇಳ್ಬೋದು, ಅವ್ರ ಪ್ರೈಸು ಅವ್ರು ಹೇಳ್ತಾರೆ. ಸೊ ಆ ಥರ ನೆಗೋಷಿಯೇಷನ್ ಮಾಡ್ಬೋದು. ಸೊ ಅದು ನಮಗೆ ಇಷ್ಟ ಆದರೆ ಕೊಡ್ಬೋದು, ಇಲ್ಲಾಂದರೆ ಇಲ್ಲ. ಸೊ ಆ ಥರ ಇರುತ್ತೆ 3 ಟೈಪ್ಸ್ ಆಫ್ ಪ್ರೋಸೆಸ್ಸು. ಸೊ ಈಗ ಬಂದಿದ್ದವರು ಪ್ರಶಾಂತ್ ಅಂತ. ಸೊ ಅವರು ಪರ್ಸ್ನಲ್ಲಾಗಿ ಕೂಡ ಕಾರ್ಸ್ನ ಬಂದು ಇನ್ಸ್ಪೆಕ್ಷನ್ ಮಾಡಿ ನಿಮ್ಗೆ ಹೇಳ್ತಾರೆ ಯಾವ ಥರ ಏನು ಚೇಂಜ್ ಆಗಿದೆ, ಏನು ಚೇಂಜ್ ಆಗಿಲ್ಲ, ಯಾವ ಥರ ಇದೆ ಗಾಡಿ ಅಂತೆಲ್ಲ ಇನ್ಸ್ಪೆಕ್ಷನ್ ಹೇಳ್ತಾರೆ. ಬಟ್ ಅವ್ರ ಹತ್ರ ರಿಪೋರ್ಟ್ ಕೊಡೋದಕ್ಕೆ ಯಾವುದೇ ಅಪ್ಲಿಕೇಶನ್ಸ್ ಇಲ್ಲ, ಬಟ್ ಹಂಗೆ ಊರಲ್ಲಿ ಹೇಳ್ತಾರೆ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಕಾಮೆಂಟ್ ಮಾಡಿ ನಾನು ಹಾಕಿಲ್ಲ ಅಂದರೆ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಮತ್ತು ನಿಮ್ಮ ಕಾಮೆಂಟಲ್ಲಿ ಅವ್ರದ್ದು ತಿಳಿಸ್ತೀನಿ. ಅವರು ಮೋಸ್ಟ್ಲಿ ಮಂಡೇ ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಮಂಡೇ ಅವ್ರದ್ದು ಆಫ್ ಇರುತ್ತಂತೆ. ಸೊ ಅವ್ರು ಮಂಡೇ ಪ್ರಿಫರ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಇನ್ಸ್ಪೆಕ್ಷನ್ ಮಾಡಿಸ್ಕೋಬೇಕಂದ್ರೆ ಅವ್ರಿಗೆ ಫೋನ್ ಮಾಡಿ 500 ರೂಪೀಸ್ ತೊಗೋತಾರೆ. ಆಮೇಲೆ ಪ್ಲಸ್ ಪೆಟ್ರೋಲ್ ಎಕ್ಸ್ಪೆನ್ಸ್ ತೊಗೋತಾರೆ. ನೀವು ಏನಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿಸ್ಕೊಳ್ಳಿ. ಇನ್ಸ್ಪೆಕ್ಷನ್ ಮಾಡೋದು ನೀವು ಒಂದು 700-800 ರೂಪೀಸ್ ಎಲ್ಲ ಮ್ಯಾಟ್ರೇ ಅಲ್ಲ. ಒಂದು ಒಳ್ಳೆ ಗಾಡಿ ಸಿಕ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವೇನೋ ಸೆಕೆಂಡ್ ಹ್ಯಾಂಡ್ ಗಾಡಿ ನೋಡ್ತಾ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಪಿನ್ನಿಯವ್ರು ಬರ್ತಾರೆ. ಆ ಸ್ಪಿನ್ನಿಯವರು ಎಷ್ಟು ಪ್ರೈಸ್ ಕೊಡ್ತಾರೆ, ಏನು ಯಾವ ಥರ ಇನ್ಸ್ಪೆಕ್ಷನ್ ಮಾಡ್ತಾರೆ, ಮೋಸ್ಟ್ಲಿ ಇನ್ಸ್ಪೆಕ್ಷನ್ ಎಲ್ಲ ಸೇಮೇ ಇರುತ್ತೆ ಅನಿಸುತ್ತೆ. ಸೊ ನೋಡೋಣ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಈಗ ಸ್ಪಿನ್ನಿ ಅವರು ಕೂಡ ಬಂದಿದ್ದಾರೆ. ಸೊ ಸ್ಪಿನ್ನಿ ಅವರು ಯಾವ ಥರ ಕಾರ್ನ ಚೆಕ್ ಮಾಡ್ತಾರೆ ಮತ್ತು ಏನೇನು ಚೆಕ್ ಮಾಡ್ತಾರೆ, ಅವ್ರ ಹತ್ರನೂ ಸೇಮ್ ಡಿವೈಸಸ್ ಇದೆ. ನೋಡೋಣ ಅವರು ಏನು ಕೋಟ್ ಮಾಡ್ತಾರೆ ಮತ್ತು ಇವ್ರು ಯಾವ ಥರ ಚೆಕ್ ಮಾಡ್ತಾರೆ ಅದನ್ನು ತೋರಿಸ್ತೀನಿ. ನೋಡಿ ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ರೈಸ್ ಮಾಡ್ತಾರೆ. ಸೊ ಅದಕ್ಕೆ ಇಂಜಿನ್ ಆಯಿಲ್ ಚೆಕ್ ಮಾಡೋಕ್ಕೊಂದು ಇದಿರುತ್ತೆ ಗೊತ್ತಾ, ಒಂದು ಕಡ್ಡಿ ಥರ. ಆ ಕಡ್ಡಿನ ತೆಗೆದುಬಿಟ್ಟು ಇಲ್ಲಿ ರೈಸ್ ಮಾಡಿದ್ರೆ ಸಿಕ್ಕಾಬಿಟ್ಟೆ ಹೊಡೆದ ಗಾಡಿ ಏನಾಗುತ್ತೆ, ವೈಟ್ ಸ್ಮೋಕ್ ಆಗುತ್ತೆ. ಆಯಿಲ್ ಬರ್ನ್ ಆಗ್ತಾಯಿದ್ರೆ ವೈಟ್ ಸ್ಮೋಕ್ ಬರುತ್ತೆ. ಸೊ ಆ ಥರನೂ ಚೆಕ್ ಮಾಡ್ಬೋದು ನೀವು. ಪ್ರತಿ ಡೋರ್ನು ಪೇಂಟ್ ಕ್ವಾಲಿಟಿ ಚೆಕ್ ಮಾಡಿಕೊಂಡು ಅವ್ರ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡ್ತಾರೆ. ನೋಡೋಣ ಇವತ್ತು ಎಷ್ಟೊತ್ತಾಗುತ್ತೆ ಪ್ರೊಸೆಸ್ಸು. ಸೊ ನಿಮಗೆ ಈಗ ನನಗೆ ಆಲ್ಮೋಸ್ಟ್ ಇವ್ರು ಬಂದು ನೋಡಿದ್ರಿಂದ ಒಂದು ಬೇಸಿಕ್ ಗಾಡಿನಲ್ಲಿ ತೊಗೊಳಕ್ಕಿಂತ ಮುಂಚೆ ಸೆಕೆಂಡ್ಸು ಏನೇನು ಚೆಕ್ ಮಾಡಬೇಕು, ಬೇಸಿಕ್ಕು ಡೋರ್ಸಲ್ಲಿ ರೀಪ್ಲೇಸ್ ಆಗಿದೆಯೋ ಇಲ್ವೋ, ಪೇಂಟ್ ಆಗಿದೆಯೋ ಇಲ್ವೋ, ಅಥವಾ ಬಾನೆಟ್ಟು ಅಥವಾ ಡೋರ್ಸು ರೀಪ್ಲೇಸ್ ಆಗಿದ್ದರೆ ಎಲ್ಲಿ ಚೆಕ್ ಮಾಡಬೇಕು, ಏನು ಚೆಕ್ ಮಾಡಬೇಕು ಅಂತ ಒಂದು ಲೆವೆಲ್ಲಿಗೆ ಐಡಿಯಾ ಬಂದಿದೆ. ಅಂದರೆ ಇವ್ರು ಹೇಳ್ಕೊಟ್ಟಿದ್ದಾರೆ. ಸೊ ನಿಮಗೆ ಈಗ ತಿಳ್ಕೊಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ. ಇದನ್ನೊಂದು ಸಪ್ರೇಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು 1 ನಿಮಿಷ ಇಲ್ಲ 2 ಮಿನಿಟ್ಸ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ.
ಟೆಸ್ಟ್ ಡ್ರೈವೆಲ್ಲ ಮುಗೀತು, ಮತ್ತು ಸ್ಪಿನ್ನಿಯವ್ರು ಕೂಡ ಟೆಸ್ಟ್ ಡ್ರೈವ್ ಮಾಡ್ಕೊಂಬಂದರು. ಟೆಸ್ಟ್ ಡ್ರೈವ್ ಮಾಡ್ಕೊಂಬಂದು ಇನ್ನೇನು ಮುಗೀತು ಅವ್ರದ್ದು ಇದು ಇನ್ಸ್ಪೆಕ್ಷನ್ ಎಲ್ಲ. ಸೊ ಅವ್ರ ಕಡೆಯಿಂದ ಇನ್ನೂ ಕಾಲ್ ಮಾಡ್ತಾರೆ ಆಮೇಲೆ. ಸೊ ಕಾಲ್ ಮಾಡಿದ್ಮೇಲೆ ನನಗೆ ನಂಬರ್ ಇರ್ತದೆ. ಬೆಳಿಗ್ಗೆ ಕಾಸ್ಟ್ 24 ಅವ್ರು ಬಂದು ಮಾಡ್ಕೊಂಡು ಹೋಗಿದ್ರು. ಇವಾಗ ಸ್ಪಿನ್ನಿಯವ್ರು ಬಂದು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ಯಾವುದು ಕಾಲ್ ಬಂದಿಲ್ಲ ನನಗೆ, ಪ್ರೈಸ್ ಯಾವುದು ಗೊತ್ತಾಗಿಲ್ಲ ಎಷ್ಟು ಅಂತ. ಸೊ ನೋಡೋಣ ಇವರಿಬ್ಬರು ಎಷ್ಟೆಷ್ಟು ಪ್ರೈಸ್ ಹೇಳ್ತಾರೆ, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ತೀನಿ. ಎಷ್ಟು ಪ್ರೈಸ್ ಕೊಡ್ತಾರೆ, ಯಾವ ಥರ ಚೆಕ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಇವ್ರು ಏನೇನು ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ, ಯಾವ ಥರ ಪ್ರೊಸೆಸ್ ಮಾಡ್ತಾರೆ ಅಂತ. ಸೊ ಈಗ ಕಾರ್ಸ್ 24 ಮತ್ತು ಸ್ಪಿನ್ನಿಯವರು ಎಷ್ಟು ಕೋಟ್ ಮಾಡಿದ್ರಂದರೆ, ಕಾರ್ಸ್ 24 ಅವರು ಸ್ಟಾರ್ಟಿಂಗು 7,20,000 ಏನೋ ಕೋಟ್ ಮಾಡಿದ್ರು. 7,20,000. ಇನ್ನು 5 ಇಯರ್ಸ್ ಕೂಡ ಆಗಿಲ್ಲ ಗಾಡಿಗೆ, ಎಷ್ಟು ಕಡಿಮೆ ಕೋಟ್ ಮಾಡಿದ್ದಾರೆ ನೋಡಿ. ತೊಗೊಂಡ್ಬಿಟ್ಟು ಅವ್ರೇನು ಹಂಗೆ ಮಾರಲ್ಲ, ಇಲ್ಲಿ ಬಂದಿದ್ರಲ್ಲ ಅವರು ಸ್ವಲ್ಪ ಹೇಳಿದ್ರು, ಸ್ವಲ್ಪ ರೀಪೇಂಟ್ ಎಲ್ಲ ಮಾಡಿ ಸ್ಪಿನ್ನಿಯವರು ಕಾರ್ಸ್ 24 ರೀಪೇಂಟ್ ಎಲ್ಲರೂ ಮಾಡಿ ಮತ್ತು ಜಾಸ್ತಿ ಪ್ರೈಸ್ ಹಾಕಿ ಮಾರೋದು. ತುಂಬ ಜಾಸ್ತಿ ಇರ್ತಾರೆ. ಒಂದೊಂದು ಗಾಡಿಗೆ ಮಿನಿಮಮ್ 1.5 ಲಕ್ಷ 2 ಲಕ್ಷ ಪ್ರಾಫಿಟ್ ಮಾಡ್ಕೋತಾರೆ ಅವರು. ಬಟ್ ನಮ್ಮ ಹತ್ರ ಕಸ್ಟಮರ್ಸ್ ಹತ್ರ ಕೇಳೋದು ತುಂಬ ಕಡಿಮೆ ಕೇಳ್ತಾರೆ. ಸೊ ಫೈನಲ್ಲು ಕಾರ್ಸ್ 24 ಅವರು ಅದು ನಾವು 1,200 ರುಪೀಸ್ ಏನೋ ನಾವೇ ಬಿಡ್ ಮಾಡೋಕ್ಕೆ ನಾವೇ ಕೊಟ್ಟು ಬಿಡ್ ಮಾಡಬೇಕಂತ ಅದು ವಾಪಸ್ ಕೊಡ್ತಾರಂತೆ ಸೇಲ್ ಆಗಲಿಲ್ಲ ಅಂದರೆ. ಸೊ ಆ ಥರ ಕೊಟ್ಟರೆ ಫೈನಲ್ ಪ್ರೈಸ್ ಅವರು ಬಂದುಬಿಟ್ಟು 9,30,000 ಬಂದರು. 7,20,000 ಎಲ್ಲಿ, 9,30,000 ಎಲ್ಲಿ. ಸೊ 9,30,000ಗೆ ಸೆಲ್ ಮಾಡ್ಕೊಡ್ತೀವಿ ಸರ್. ಟ್ರಾನ್ಸ್ಫರಿಂಗ್ ಚಾರ್ಜಸ್ಸು ಪ್ರತಿಯೊಂದು ಡಾಕ್ಯುಮೆಂಟ್ ಚಾರ್ಜಸ್ ಎಲ್ಲ ನಮ್ಮದೇ. ಸೊ ಒಂದು 30,000 ಹೋಲ್ಡ್ ಮಾಡಿರ್ತೀವಿ, ಆಮೇಲೆ ನಿಮಗೆ 30,000 ಕೊಡ್ತೀವಿ ಟ್ರಾನ್ಸ್ಫರ್ ಆದಮೇಲೆ ಗಾಡಿ ಅಂತ ಹೇಳಿದ್ರು. ಫೈನಲ್ ಪ್ರೈಸ್ ಅದು. ಸ್ಪಿನ್ನಿಯವರು 7,60,000 ಅಷ್ಟೇ ಕೋಟ್ ಮಾಡಿದವರು. ಅದ್ರ ಮೇಲೆ ಮತ್ತೆ ತಿರ್ಗಾ ಫೋನ್ ಮಾಡ್ತಾನೆ ಇದ್ದಾರೆ, ಬಟ್ ಪ್ರೈಸ್ ಮಾತ್ರ ಜಾಸ್ತಿ ಮಾಡ್ತಿಲ್ಲ. ಆ್ಯಸ್ ಪರ್ ಸ್ಪಿನ್ನಿ ಅವರು ಟೆಕ್ನಿಷಿಯನ್ ಬಂದಿದ್ರಲ್ಲ, ಅವ್ರು ಹೇಳಿದ ಪ್ರಕಾರ ಕಂಪ್ಲೀಟ್ ರೀಪೇಂಟ್ ಮಾಡ್ತಾರಂತೆ ತೊಗೊಂಡೋಗಿ ಗಾಡಿನ. ಅಂದರೆ ಕಂಪ್ಲೀಟ್ ಇವರು ಎಷ್ಟು ಚೆಕ್ ಮಾಡಿದ್ರು ಪಾಯಿಂಟ್ಸು ಅದನ್ನೆಲ್ಲ ಮುಚ್ಚಾಕಿ 10 ಲಕ್ಷ 10.5 ಲಕ್ಷ 11 ಲಕ್ಷಕ್ಕೆ ಇಟ್ಟು ಮಾರ್ತಾರೆ. ಮಿನಿಮಮ್ಮು ಅವರಿಗೆ ನಾವು ಫಾರ್ ಎಕ್ಸಾಂಪಲ್ 760ಕ್ಕೆ 8 ಲಕ್ಷಕ್ಕೆ ಕೊಟ್ಟು ಅಂದ್ಕೊಳ್ಳಿ, 11 ಲಕ್ಷಕ್ಕೆ ಮಾರಿದ್ರೆ ಅವ್ರಿಗೆ 3 ಲಕ್ಷ ರೂಪಾಯಿ ಪ್ರಾಫಿಟ್ ಆಯಿತು ನೋಡಿ ಯಾವ ಥರ. ಸೊ ಅದಕ್ಕೆ ಜೆನ್ಯೂನಾಗೆ ನಿಮ್ಮ ಗಾಡಿ ಎಲ್ಲೂ ಆಕ್ಸಿಡೆಂಟ್ ಆಗಿಲ್ಲ, ಏನೂ ಆಗಿಲ್ಲ ಅಂದರೆ ಸೊ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿ, ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಹೇಳಿ, ಯಾರು ಬೇಕಿದ್ದರೆ ತೊಗೋತಾರೆ. ಬೆಸ್ಟ್ ಅದು. ಒಳಗಡೆ ಸರ್ಕಲಲ್ಲಿ ಕೊಡೋದೇ ಬೆಸ್ಟು, ನಿಮಗೂ ಒಂದು ಒಳ್ಳೆ ಪ್ರೈಸ್ ಬರುತ್ತೆ. ಆಮೇಲೆ ನಿಮಗೆ ಸೇಲ್ ಮಾಡಬೇಕು ಅಂದರೆ OLX-ಅಲ್ಲಿ ಹಾಕಿ, ಬೆಸ್ಟ್ ಅದು. OLX-ಅಲ್ಲಿ ಹಾಕಿ ನಿಮಗೊಂದು ಪ್ರೈಸ್ ಬರುತ್ತೆ, ಬಂದು ನೋಡ್ತಾರೆ. ಸೆಕೆಂಡ್ ಟೈಮು, ಫಸ್ಟ್ ಟೈಮ್ ಫ್ರೀ ಇರುತ್ತೆ ಆ್ಯಕ್ಚುಲಿ OLX-ಅಲ್ಲಿ. ಸೆಕೆಂಡ್ ಟೈಮಲ್ಲಿ ನಿಮಗೆ ಸ್ವಲ್ಪ ಚಾರ್ಜಸ್ ಏನೋ ಕೊಡಬೇಕಾಗುತ್ತೆ ಪೋಸ್ಟ್ ಮಾಡೋಕ್ಕೆ ಆ್ಯಡು. ಸೊ ಕೊಟ್ಟರೂ ಪರವಾಗಿಲ್ಲ, ನಿಮ್ಮ ಪ್ರೈಸ್ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನನ್ನ ಗಾಡಿಗೆ ನಾನು ಕಾರ್ಸ್ 24 ಮತ್ತು ಸ್ಪಿನ್ನಿಯವ್ರಿಗೆ 10 ಲಕ್ಷ ಕಮ್ಮಿ ಕೊಡಲ್ಲ ಅಂತ ಹೇಳಿದೆ. ಅವ್ರು ಮಾಡಿದ್ದು ಮ್ಯಾಕ್ಸಿಮಮ್ಮು 930 ಏನೋ ಮಾಡಿದ್ರು. ಈಗ ನಾನು 10-10.5 ಲಕ್ಷ ಹಾಕಿದ್ರೆ ಯಾರಾದರೂ ಕಸ್ಟಮರ್ಸು ಆರಾಮಾಗಿ ಬರ್ತಾರೆ. ಒಂದು 9:30-9:45ಗೆ ಡೀಲ್ ಆಗುತ್ತೆ. 9:30-9:45 ಇಲ್ಲ 10 ಲಕ್ಷಕ್ಕೆ ಡೀಲ್ ಆಗ್ಬೋದು. ನಾನು 10:15 ಹೇಳಿರ್ತೀನಿ, ಅವ್ರು 10 ನೋಡ್ತಾರೆ. ಗಾಡಿ ಚೆನ್ನಾಗಿರುತ್ತೆ, ಆಕ್ಸಿಡೆಂಟಲ್ ಫ್ರೀ, ಪ್ರತಿಯೊಂದು ಡೀಟೇಲ್ಸ್ ಗೊತ್ತಿರುತ್ತೆ. ಸೊ ತೆಗೆಸ್ಕೊಂಡು ಎಲ್ಲ ನೋಡಿಕೊಂಡು ಗಾಡಿ ಟೆಸ್ಟ್ ಡ್ರೈವ್ ಮಾಡಿಕೊಂಡು ಸೊ 9:30-9:45 10 ಲಕ್ಷಕ್ಕೆ ಡೀಲ್ ಆಗುತ್ತೆ. ನನಗೂ ಹೊರತು ಮತ್ತು ಕಸ್ಟಮರ್ಗೆ ಡೈರೆಕ್ಟ್ ಗಾಡಿ ಸಿಗ್ದಂಗೆ ಆಗುತ್ತೆ. ಮಧ್ಯದಲ್ಲಿ ಯಾವುದೇ ಡೀಲರ್ ಇರೋದಿಲ್ಲ. ಸೊ ಹಂಗಾಗಿ ನಿಮ್ಮ ಗಾಡಿ ಕೊಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಎಲ್ಲಿ ಕೊಡ್ತೀರಾ ಅಂತ, ಯಾವಾಗ ಕೊಡ್ತೀರಾ ಅಂತ. ಸೊ ನಿಮ್ಮ ಪ್ರೈಸಿಗೆ ಬಂದರೆ ಮಾತ್ರ ಕೊಡಿ. ಸೊ ಯಾವತ್ತೂ ಕಾಂಪ್ರಮೈಸ್ ಆಗೋಕ್ಕೆ ಹೋಗ್ಬಿಡಿ. ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್, ಮತ್ತು ಈ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಈ ವ್ಲಾಗು ಮತ್ತು ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.